ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮುಸ್ಲಿಂ ಸಮುದಾಯದವರು ಕೇಸ್ ನೀಡಿದರೆ ನಮ್ಮ ಮನೆಗೆ ಬಂದು ಅರೆಸ್ಟ್ ಮಾಡ್ತಾರೆ, ಆದರೆ ನಾವು ಕೇಸ್ ಮಾಡಿದರೆ ಎಫ್ಐಆರ್ ಕೂಡ ಆಗುವುದಿಲ್ಲ ಎಂದು ಪೊಲೀಸರ ವಿರುದ್ಧ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆರೋಪಿಸಿದ್ದಾರೆ. ಈ ಕುರಿತು ವಿಡಿಯೋ ಹೊರಬಿಟ್ಟ ಮಣಿಕಂಠ ರಾಠೋಡ್ ಅವರು, ನನ್ನನ್ನು ಬಂಧಿಸಲು ಪೊಲೀಸರು ನಮ್ಮ ಮನೆಗೆ ದೇವಸ್ಥಾನಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ, ಆದರೆ ಕೆಲ ದಿನಗಳ ಹಿಂದೆ ನನಗೆ ಜೀವ ಬೆದರಿಕೆ ಇದೆ ಎಂದು ಆಡಿಯೋ ಸಮೇತ ದೂರು ನೀಡಿದರೂ ಸಹ ಪೊಲೀಸರು ಕ್ರಮ ಜರುಗಿಸುತ್ತಿಲ್ಲ. ಪೊಲೀಸರು ಕಮಿಷನರ್ ಅವರು ಈ ಕುರಿತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ಗುರ್ಮಿಟ್ಕಲಲ್ಲಿ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಶಾಲೆ, ಮಂದಿರ ಮತ್ತು ನಮ್ಮ ಮನೆ ಎಲ್ಲವನ್ನು ಸರ್ಚ್ ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ ದವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದೇ ನಮ್ಮ ಕಲಬುರಗಿ ಕಮಿಷನರ್ ಸಾಹೇಬ್ರಿಗೂ ಹಾಗೂ ಚೌಕ್ ಪೊಲೀಸ್ ಸ್ಟೇಷನಲ್ಲಿ 30ನೇ ತಾರೀಕು ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಮಣಿಕಂಠ ರಾಠೋಡ್ಗೆ ಖತಮ್ ಮಾಡಿದ್ರೆ 25 ಲಕ್ಷ ರೂಪಾಯಿ ಸುಪಾರಿ ಅಂಥೇಳಿ ತಮಗೆಲ್ಲರಿಗೆ ಈ ಆಡಿಯೋನು ತಮಗೆ ಕೇಳಿಸ್ತಾ ಇದ್ದೀನಿ. ಪೊಲೀಸರು ನಾವು ಕೊಟ್ಟರೆ ಕೇಸ್ ತಗೋಲ್ಲ, ನಮಗೆ ಖಾಲಿ ಬಾಯಿಗೆ ತುಪ್ಪ ಹಚ್ಚಪ್ಲೆ ಯಾವುದೋ ಒಂದು ರಿಸೀವ್ಡ್ ಹಚ್ಚಿ ಕೊಟ್ಟು ಕಳಿಸ್ಬಿಡ್ತಾರೆ. ಆದರೆ ಇದೇ ತುರುಕುರು ಕೇಸ್ ಕೊಟ್ಟರೆ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ನಮ್ಮ ಮನೆ ಹೋಗ್ತಾ ಇದ್ದಾರೆ, ನಮ್ಮ ಮಂದಿರವನ್ನು ಹೋಗ್ತಾ ಇದ್ದಾರೆ.